ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ 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 ಈಗ ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೋಗೋಕೆ ಕಾರಣ ಏನು ಮೇಡಮ್? ದೇವಸ್ಥಾನಕ್ಕೆ ಹೋಗೋಕೆ ದೇವ್ರ ದರ್ಶನ ಮಾಡೋಕ್ಕೂ ಕಾರಣ ಬೇಕಾ ಸುಬ್ಬು? ಅದು ನಿಜಾನೇ ಅನ್ನಿ. ಇತ್ತೀಚೆಗೆ ಮನುಷ್ಯ ಏನಾದರೂ ಸಮಸ್ಯೆ ಬಂದರೆ ಮಾತ್ರ ದೇವರ ಹತ್ರ ಹೋಗ್ತಾನಷ್ಟೆ. ನನ್ನ ಬದುಕಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ ಸುಬ್ಬು. ನನ್ನ ಪ್ರೀತಿನ ನಾನು ನಿನಗೆ ಹೇಳ್ಕೋಬೇಕು. ಅದಕ್ಕೆ ಆ ದೇವ್ರ ಸಾಕ್ಷಿ ಆಗಬೇಕು. ಆ ದೇವ್ರ ಸನ್ನಿಧಿಯಲ್ಲೇ ನಾನು ನನ್ನ ಪ್ರೀತಿನ ಹೇಳ್ಕೋತೇನೆ. ಏನು ಹಂಗೆ ನೋಡ್ತಿದ್ದೀರಾ? ಏನಿಲ್ಲ ಸುಬ್ಬು, ಬಾಬಾ ಹೋಗೋಣ. ಹೇಳು, ಏನು ವಿಷಯ? ಮೇಡಮರೇ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಕೆಲವೊಂದು ತಪ್ಪುಗಳಾಗಿವೆ. ತಪ್ಪುಗಳಾದಾಗ ಬೈದಿದ್ದೀರಿ, ಆಮೇಲೆ ಒಳ್ಳೆ ಕೆಲಸ ಮಾಡಿದಾಗ ದುಡ್ಡು ಕೊಟ್ಟಿರೋ ದೊಡ್ಡ ಮನುಷ್ಯರು ನೀವು. ಮೇಡಮರೇ, ನಿಮಗೆ ಬೈಯೋ ಅಧಿಕಾರ ಎಲ್ಲ ಇದೆ ಮೇಡಮರೇ. ಈಗ ಅದನ್ನೆಲ್ಲ ಹೇಳಕ್ಕ ಕಾಲ್ ಮಾಡಿದ್ದು? ಹಾ, ಇಲ್ಲ 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 ಇಲ್ಲ, ಕಾರ್ತಿಕೇಯ ಮತ್ತೆ ಶ್ರಾವಣಿ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಅಂತ ಹೇಳಕ್ ಕಾಲ್ ಮಾಡಿದೆ. ವೆರಿ ಗುಡ್. ಇಂಥ ಒಂದು ಟೈಮ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಪರವಾಗಿಲ್ವೇ, ಇವತ್ತು ನನ್ನ ದಿನ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬೆಳಗ್ಗೆಯಿಂದ ಎಲ್ಲ ಖುಷಿ ಸುದ್ದಿಗಳೇ ಬರ್ತಾ ಇದೆ. ಮೇಡಮರೇ, ಇದು ಖುಷಿ ಸುದ್ದಿ ಹೆಂಗೆ? ಶ್ರಾವಣಿ ದೇವಸ್ಥಾನಕ್ಕೆ ಹೋಗಿ ಕಾರ್ತಿಕೇಯನ ಹತ್ರ ತನ್ನ ಪ್ರೀತಿನ ಹೇಳ್ಕೋಬೋದೇನೋ ಅಲ್ವಾ? ಕಾಂತಮ್ಮ, ಅವರಿಬ್ರು ದೇವಸ್ಥಾನಕ್ಕೆ ಹೋದ್ರೂ ಒಂದಾಗಲ್ಲ, ದೇವ್ರ ಹತ್ರ ಹೋದ್ರೂ ಒಂದಾಗಲ್ಲ. ಅವ್ರನ್ನ ನಾನು ಒಂದಾಗಕ್ಕೆ ಬಿಡೋದು ಇಲ್ಲ. ಅಂದ್ರೆ ಇರೋ ವಿಷಯ ನೀನು ನನಗೆ ಹೇಳ್ದೆ ಅಲ್ವಾ, ಮುಂದೆ ಏನಾಗಬೇಕು ಅಂತ ನಾನು ನೋಡ್ಕೋತೇನೆ. ಓಕೆ? ಸುಬ್ಬು ಆಗಲಿ ಆ ಶ್ರಾವಣಿ ಆಗಲಿ ತಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳ್ಳೋ ಅವಕಾಶನೂ ಸಿಗೋದಿಲ್ಲ. ಬಟ್ ಎನಿವೇಸ್, ಒಳ್ಳೆ ವಿಷಯನ ಹೇಳಿದ್ಯಾ. ನಿನ್ನ ಅಕೌಂಟಿಗೆ ದುಡ್ಡು ಬಂದು ಸೇರುತ್ತೆ. ಬಾಯ್. ದೇವಸ್ಥಾನಕ್ಕೆ ಹೋಗಿದ್ದವರು ಪ್ರಸಾದ ಸಿಕ್ಕಿದ್ದು ನನಗೆ. ಹಲೋ, ಆ ಸುಬ್ಬು ಶ್ರಾವಣಿ ಇಬ್ರು ದೇವಸ್ಥಾನಕ್ಕೆ ಹೊರಟಿದಾರಂತೆ. ಅವರು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗಬಾರ್ದು, ಸೀದಾ ದೇವ್ರ ಪಾದಕ್ಕೆ ಸೇರಬೇಕು. ನಾನು ಹೇಳಿದ ಅರ್ಥ ಆಗಿದೆ ತಾನೆ? ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸಿ. ಹುಷಾರು. ಗೊತ್ತಾಗಿಲ್ಲ ಮೇಡಮ್, ಹೇಳ್ಬಿಟ್ಟೆ. ಬನ್ನಿ. ಇದೇನು ಮೇಡಮ್, ನೀವು ಹೋಗ್ಬಿಟ್ರಿ? ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಒಂದು ಸ್ವಲ್ಪ ಕೂತಿದ್ದು ಹೋಗೋಣ. ಏನ್ ಸುಬ್ಬು ಇದು? ನಡಿ, ಅವರು ಎಡಬ್ಲೇಬೇಕಲ್ವಾ? ನೀನು ತಾನೇ ಅವತ್ತು ಹೇಳಿದ್ದು. ಅಷ್ಟಕ್ಕೂ ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ. ಆ ದೇವ್ರೇ ನಮ್ ಜೊತೆ ಇರೋವಾಗ ಕೆಟ್ಟದಾಗಕ್ಕೆ ಹೇಗ್ ಸಾಧ್ಯ ಹೇಳು? ಮೇಡಮ್, ದೇವ್ರು ನಮ್ಮ ಜೊತೆನೇ ಇರ್ತಾನೆ. ಆದರೆ ಶುಭ ಅಂತ ಇರುವಾಗ ಅಶುಭ ಇದ್ದೇ ಇರುತ್ತಲ್ವಾ? ಕೆಲವೊಂದು ನಂಬಿಕೆಗಳನ್ನ ತಾತ್ಸಾರ ಮಾಡಬಾರ್ದು. ಬನ್ನಿ ಕೂತಿದ್ದು ಹೋಗೋಣ. ನೀನೇ ಹೇಳ್ತಿದ್ಯಾ ಶುಭ ಅಶುಭ ಎರಡೂ ಇರುತ್ತೆ ಅಂತ. ನಾವೀಗ ಹೋಗ್ತಿರೋದು ಒಳ್ಳೆ ಕೆಲ್ಸಕ್ಕೆ. ಅದಕ್ಕೋಸ್ಕರ ನಾನು ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗುವಾಗ ತಡ ಮಾಡ್ಬಾರ್ದು. ಬಾ ಬಾ, ಬೇಗ ಬಾ ಬಾ. ಸುಬ್ರಹ್ಮಣ್ಯ